ಹಲೋ ಎವ್ರಿವನ್, ವೆಲ್ಕಮ್ ಟು 96 ಟ್ರೇಡರ್. ಇವತ್ತಿನ ವಿಡಿಯೋ ಬಿಗಿನರ್ಸ್ಗೆ ಕ್ಲಾರಿಟಿ ಇರಬೇಕು. ಏನಕ್ಕೆ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡ್ತೀನಿ, ಹೆಂಗೆ ತೊಗೊಂಡೋಗ್ತೀನಿ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಗಿನರ್ಸು ಸ್ಟಾರ್ಟಿಂಗಲ್ಲಿ ಏನೂ ಸ್ಟ್ರಾಟಜಿ ಇಲ್ಲದೆ, ಏನೂ ಟ್ರೇಡಿಂಗ್ ಪ್ಲ್ಯಾನ್ ಇಲ್ಲದೆ, ಜಸ್ಟ್ ಟೆಲಿಗ್ರಾಮ್ ಟಿಪ್ಸ್ ಆ್ಯಂಡ್ ವಾಟ್ಸಪ್ ಟಿಪ್ಸಿಂದ ನೋಡಿಕೊಂಡು ಏನೂ ಅರ್ಥ ಮಾಡ್ಕೊಂಡಲೇ ಟ್ರೇಡ್ ಮಾಡಿ ಸುಮಾರು ಜನ ಲಾಸ್ ಆಗ್ತಾರೆ. ಸೊ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ನ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪೇಷನ್ಸಿಂದ ಫುಲ್ ತನಕ ನೋಡಬೇಕು. ಬೇಸಿಕಲಿ ಟ್ರೇಡ್ ಮಾಡಬೇಕಾದ್ರೆ ಪೇಷನ್ಸ್ ಇರಬೇಕು, ಮತ್ತು ಪ್ರತಿಯೊಂದಕ್ಕೂ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಸ್ ಎ ಕೀ ಅಂತಾರೆ. ಅದೇ ಥರ ಪೇಷನ್ಸಿಂದ ಫುಲ್ ವಿಡಿಯೋ ನೋಡಿದ್ರೆ ನೀವು ಏನಂತ ಕಲ್ತ್ಕೋಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಏನು ಮಾಡ್ಬೋದು ಅಂತ ನೀವು ಕಲ್ತ್ಕೊಂಡು ಮಾಡ್ಬೋದು. ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಸ್ಟಾಕ್ ಮಾರ್ಕೆಟ್ ಅಂದರೆ ಟ್ರೇಡಿಂಗ್ ಸ್ಕ್ರೀನು ಅಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಓನ್ಲಿ ಅಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್. ಸೊ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಫ್ಯಾಕ್ಟ್ರಿ, ಎಂಪ್ಲಾಯೀಸು, ಟೆಕ್ನಾಲಜಿ, ಮಾರ್ಕೆಟಿಂಗು ಎಲ್ಲದಕ್ಕೂ ಮನಿ ಬೇಕು. ಸೊ ಕಂಪ್ನಿಗೆ ಮನಿ ಎಲ್ಲಿಂದ ಬರುತ್ತೆ? ಒಂದು ಲೋನಿಂದ ಬರಬೇಕು, ಇಲ್ಲ ಶೇರ್ ಮಾರ್ಕೆಟಿಂದ ಬರಬೇಕು. ಸೊ ಶೇರ್ ಮಾರ್ಕೆಟಿಂದ ಹೆಂಗೆ ಬರುತ್ತೆ? ಪಬ್ಲಿಕ್ಗೆ ಶೇರ್ಸ್ನ ಆಫರ್ ಮಾಡ್ತಾರೆ. ಆಫರ್ ಮಾಡೋದ್ರಿಂದ ಪಬ್ಲಿಕ್ಕಲ್ಲಿ ನಮ್ಮಂಥವ್ರು ನಿಮ್ಮಂಥವ್ರು ಶೇರ್ಸ್ನ ಬೈ ಮಾಡ್ತೀವಿ. ಅದರಿಂದ ಕಂಪ್ನಿಯವ್ರಿಗೆ ಫಂಡಿಂಗ್ ಆಗುತ್ತೆ. ನೀವು ಪರ್ಟಿಕ್ಯುಲರ್ ಕಂಪ್ನಿಯಿಂದ ಶೇರ್ಸ್ ಬೈ ಮಾಡಿದ್ರೆ ನೀವು ಆ ಕಂಪ್ನಿಗೆ ಓನರ್ ಆಗ್ತೀರಾ ಇನ್ ಎ ಸ್ಮಾಲ್ ಪರ್ಸೆಂಟೇಜ್. ಸೊ ಕಂಪ್ನಿ ಗ್ರೋ ಆದರೆ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ, ಅದ್ರ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಇನ್ ಕೇಸ್ ಕಂಪ್ನಿ ಫೇಲ್ ಆದರೆ ಅದ್ರ ಶೇರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಅದೇ ಥರ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಡೌನ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಓನರ್ಶಿಪ್ ಟ್ರಾನ್ಸ್ಫರ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಬೇಸಿಕಲಿ ಮಾರ್ಕೆಟ್ನ ಯಾರು ಮೂವ್ ಮಾಡ್ತಾರೆ ಅಂತ ನೋಡಬೇಕು. ಈ ಮಾರ್ಕೆಟಲ್ಲಿ 3 ಥರ ಜನರು ಇರ್ತಾರೆ. ಒಂದು FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇವರು ಮಾರ್ಕೆಟ್ನೇ ತುಂಬ ಡಿಫ್ರೆನ್ಸ್ ಮಾಡ್ತಾರೆ. ಯಾವ ಥರ ಅಂದರೆ, ಇವ್ರು ಬಂದರೆ ಕೋಟಿ ಇಟ್ಕೊಂಡೇ ಬರೋದು, ಕೋಟಿಲೇ ಇನ್ವೆಸ್ಟ್ ಮಾಡೋದು, ಕೋಟಿಲೇ ತೊಗೊಂಡೋಗೋದು. ಇವರು ಮಾರ್ಕೆಟ್ ಎಂಟ್ರಿ ಆದರೆ ಮಾರ್ಕೆಟ್ ರ್ಯಾಲಿ ಆಗುತ್ತೆ, ಇವರು ಎಕ್ಸಿಟ್ ಆದರೆ ಮಾರ್ಕೆಟ್ ಫಾಲ್ ಆಗುತ್ತೆ. ಇನ್ನು ಟೈಪ್ ಟು ಬಂದು DII, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು. ಇವ್ರು ಯಾರು ಅಂತಂದರೆ ಇಂಡಿಯನ್ ಕಂಪ್ನಿ, ಮ್ಯೂಚುವಲ್ ಫಂಡ್ಸು, LICಸು, ಇನ್ಶೂರೆನ್ಸ್ ಕಂಪ್ನಿ. ಇವರು ಲಾಂಗ್ ಟರ್ಮ್ ಥಿಂಕಿಂಗಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಇವರು ಒಂಥರ ಮಾರ್ಕೆಟ್ ಫಾಲ್ ಆಗೋ ಟೈಮಲ್ಲಿ FII ಎಲ್ಲ ಸೆಲ್ ಮಾಡಿದಾಗ ಮಾರ್ಕೆಟ್ ಸಪೋರ್ಟ್ಗೆ DI ನಿಂತ್ಕೊತಾರೆ ರೀಟೇಲರ್ಸ್ ಜೊತೆ. ಇನ್ನು ಟೈಪ್ 3 ನೀವು ರಿಟೇಲ್ ಟ್ರೇಡರ್ಸ್ ಆರ್ ಇನ್ವೆಸ್ಟರ್ಸ್. ಸೊ ನಾವು ಯಾವ ಥರ ಅಂತಂದರೆ ಕ್ಯಾಪಿಟಲ್ ಸ್ಮಾಲಾಗಿ ಇಟ್ಕೊಂಡ್ಬರ್ತೀವಿ, ಬಿಗ್ಗಾಗಿ ನೋಡ್ತೀವಿ, ಹಂಗೆ ಬಿಗ್ ಪ್ರಾಬ್ಲಮ್ ಬರುತ್ತೆ. ಸೊ ರಿಟೇಲ್ ಟ್ರೇಡರ್ಸ್ ಡಿಸಿಪ್ಲೈನ್ ಫಾಲೋ ಮಾಡಬೇಕು ಟ್ರೇಡಿಂಗ್ ಮಾಡಬೇಕಾದ್ರೆ, ಇಲ್ಲ ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ. ಸೊ ಆವಾಗ ಇಟ್ ವಿಲ್ ಬಿ ವೆರಿ ಗುಡ್. ಸೊ ಬಿಗ್ಗೆಸ್ಟ್ ಟ್ರೇಡಿಂಗ್ ಮಿಸ್ಟೇಕ್ ಏನಂತ ಅಂದರೆ ಟೈಪ್ ಆಫ್ ಟ್ರೇಡಿಂಗ್ ಕ್ಲಾರಿಟಿ ಇರೋಲ್ಲ, ಯಾವ ಥರ ಟ್ರೇಡ್ ಮಾಡಬೇಕು ಏನು ಅಂತ. ಸೊ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟು ಮಾಡ್ಬೋದು, ಹಂಗೆ ಸ್ವಿಂಗ್ ಟ್ರೇಡಿಂಗು ಮಾಡ್ಬೋದು, ಅದೇ ಥರ ಆಪ್ಷನ್ ಟ್ರೇಡಿಂಗು ಮಾಡ್ಬೋದು, ಅದರಲ್ಲಿ ಇಂಟ್ರಾಡೇ ಟ್ರೇಡಿಂಗು ಬರುತ್ತೆ. ಸೊ ನಿಮಗೆ ಕ್ಲಾರಿಟಿ ಇರಬೇಕು ನೀನು ಏನು ಮಾಡ್ತಾ ಇದೆಯಾ ಅಂತ. ಇನ್ವೆಸ್ಟ್ಮೆಂಟ್ ಅಂದರೆ ಬಿಸ್ನೆಸ್ ಮೈಂಡ್ಸೆಟ್ ಇದ್ದಂಗೆ. ಫಂಡಮೆಂಟಲ್ ಅನಾಲಿಸಿಸ್ ಇರಬೇಕು, ಪೇಷನ್ಸ್ ಇರಬೇಕು, ಹಂಗೆ ಟೈಮೂ ಇರಬೇಕು. ಡೈಲಿ ಚಾರ್ಟ್ ನೋಡೋದಲ್ಲ, ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಬೇಕು. ಯಾವ್ದು ಬೆಟರ್ ಅನಿಸುತ್ತೋ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಇದು ಇನ್ವೆಸ್ಟಿಂಗ್ ಬೋರಿಂಗ್ ಬಟ್ ಪವರ್ಫುಲ್ ಆಗಿರುತ್ತೆ. ಇನ್ನೊಂದು ಸ್ವಿಂಗ್ ಟ್ರೇಡಿಂಗ್ ಅಂದರೆ ಟ್ರೆಂಡ್ ಫಾಲೋ ಮಾಡೋದು. ಇದು ಫ್ಯೂ ಡೇಸಿಂದ ಫ್ಯೂ ಮಂತ್ಸ್ ತನಕ ಸ್ಟಾಕ್ ಹೋಲ್ಡ್ ಮಾಡೋದು. ಸೊ ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸು, ಸಪೋರ್ಟು, ರೆಸಿಸ್ಟೆನ್ಸು, ಟ್ರೆಂಡ್ ಲೈನು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಗಿನರ್ಸ್ಗೆ ಇದು ಬೆಟರ್ ಆಪ್ಷನ್ ಆಗಿರುತ್ತೆ. ಇನ್ನೊಂದು ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಮೋಸ್ಟ್ ಕ್ರೂಷಿಯಲ್ ಟ್ರೇಡಿಂಗು. ಆವತ್ತಿನ ದಿನವೇ ಬೈ ಮಾಡಬೇಕು, ಆವತ್ತಿನ ದಿನವೇ ಸೆಲ್ ಮಾಡಬೇಕು. ಇದು ಮೋಸ್ಟ್ ಡೇಂಜರಸ್ ಆಗಿರುತ್ತೆ. ಇಮಿಡಿಯೇಟಾಗಿ ನೀವು ಬ್ರೈನ್ ಅಡ್ಯಾಪ್ಟ್ ಮಾಡ್ಕೋಬೇಕು ಆ ಎಮೋಷನ್ಸ್ಗೆ. ಇಮಿಡಿಯೇಟ್ ಎಂಟ್ರಿ ಇರುತ್ತೆ, ಇಮಿಡಿಯೇಟ್ ಎಕ್ಸಿಟ್ ಇರುತ್ತೆ. ಸೊ ಸ್ಟಾಪ್ ಲಾಸ್ ಹಿಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಮೋಷನ್ಸ್ ಕಂಟ್ರೋಲ್ ಇಲ್ಲ ಅಂತಂದರೆ ಮಾರ್ಕೆಟ್ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. 99% ಆಫ್ ಬಿಗಿನರ್ಸ್ ಇದರಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ರಿಸ್ಕಿನಾ? ಅಲ್ಲ. ಮಾರ್ಕೆಟ್ ರಿಸ್ಕ್ ಅಲ್ಲ, ಟ್ರೇಡರ್ಸ್ ಬಿಹೇವಿಯರ್ ರಿಸ್ಕು. ಮಾರ್ಕೆಟಲ್ಲಿ ರಿಯಲ್ ರಿಸ್ಕ್ ಅಂದರೆ ನೋ ಸ್ಟಾಪ್ ಲಾಸು, ಓವರ್ ಟ್ರೇಡಿಂಗು, ಆಮೇಲೆ ರಿವೆಂಜ್ ಟ್ರೇಡ್ ಮಾಡೋದು, ಆಮೇಲೆ ಬೇರೆಯವ್ರು ಕೊಡೋ ಟಿಪ್ಸು ಟ್ರೇಡ್ ಮಾಡೋದು. ಮಾರ್ಕೆಟಲ್ಲಿ ಎಜುಕೇಷನ್ ಇಲ್ಲ ಅಂತಂದರೆ ಮಾರ್ಕೆಟು ಗುಮ್ಮೋದು ಗ್ಯಾರಂಟಿ. ಮಾರ್ಕೆಟು ಸಮುದ್ರ ಇದ್ದಂಗೆ, ಈಜು ಕಲ್ತಿಲ್ಲ ಅಂದರೆ ಮುಳುಗೋಗೋದು ಫಿಕ್ಸು. ಸೊ ನೀವು ಟ್ರೇಡ್ ಮಾಡಬೇಕಂದ್ರೆ ಏನೇನು ಇರಬೇಕು?
ಒಂದು ನಾಲೆಜ್ ಇರಬೇಕು. ಯಾವ ಥರ ನಾಲೆಡ್ಜು? ಇಂಡಿಕೇಟರ್ಸ್ ಕಲ್ತ್ಕೊಳೋದಲ್ಲ, ಇಲ್ಲ ಮತ್ತೊಂದು ಇಂಡಿಕೇಟರ್ ಹಾಕಿ ಕ್ಯಾಂಡಲ್ ನೋಡೋದಲ್ಲ. ಸೊ ಬೇಸಿಕಲಿ ಮೈಂಡ್ಸೆಟ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಸೊ ಬೇಸಿಕಲಿ ಇದೆಲ್ಲ ಇದ್ರೇ ನಾಲೆಜ್ ಬರೋದು, ಎಮೋಷನ್ಸ್ ಕಂಟ್ರೋಲ್ ಮಾಡ್ಬೋದು, ಪ್ರತಿಯೊಂದು ಅನಲೈಸೇಷನ್ ಮಾಡ್ಬೋದು. ಸೆಕೆಂಡ್ ಒನ್ನು ಡಿಮ್ಯಾಟ್ ಅಕೌಂಟು. ಪ್ರತಿಯೊಬ್ಬ ಟ್ರೇಡರು ಕಂಪಲ್ಸರಿ ಡಿಮ್ಯಾಟ್ ಅಕೌಂಟ್ ಇಟ್ಕೊಂಡಿರಬೇಕು. ಯಾಕಂದರೆ ಬರೀ ಗನ್ ಇದ್ದರೆ ಆಗಲ್ಲ, ಶೂಟ್ರ್ ಕೂಡ ಇರಬೇಕು. ಥರ್ಡ್ ಒನ್ನು ನಿಮ್ಮ ಹತ್ರ ಪ್ರಾಪರ್ ಡಿವೈಸ್ ಇರಬೇಕು. ಯಾವ ಥರ ಅಂದರೆ ಒಂದು ಮೊಬೈಲ್ ಇರಬೇಕು, ಇಲ್ಲ ಲ್ಯಾಪ್ಟಾಪ್ ಇರಬೇಕು ವಿತ್ ಪ್ರಾಪರ್ ಇಂಟರ್ನೆಟ್ ಇರಬೇಕು. ಎಕ್ಸ್ಪೆನ್ಸಿವ್ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಎಕಾನಾಮಿಕಲಿ ಪ್ಲಸ್ ಬಜೆಟ್ರಿ ಆಗಿರಬೇಕು. ಬಟ್ ಪ್ರಾಪರ್ ಡಿವೈಸ್ ಇರಬೇಕು. ಈ ಮೂರು ಇದ್ದರೆ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದು. ಸುಮಾರು ಜನ ಕೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಗ್ಯಾಮ್ಲಿಂಗಾ ಅಂತ. ರೂಲ್ಸ್ ಇಲ್ಲ ಅಂದರೆ ಇದು ಗ್ಯಾಮ್ಲಿಂಗೇನೆ, ರೂಲ್ಸ್ ಇದ್ದರೆ ಇದು ಬಿಸ್ನೆಸ್ಸು. ಕೆಸಿನೋಲಿ ವಿನ್ ಆಗಬೇಕಂದ್ರೆ ಲಕ್ ಇರಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಬೇಕಂದ್ರೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇರಬೇಕು. ಈ ವಿಡಿಯೋ ಬಿಗಿನರ್ಸ್ಗೆ ಕ್ಲಾರಿಟಿ ಕೊಡೋಕ್ಕೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾವ ಥರ ಟ್ರೇಡರ್ಸ್ ಇರ್ತಾರೆ, ಯಾವ ಥರ ಟ್ರೇಡಿಂಗ್ ಇರುತ್ತೆ, ಆಮೇಲೆ ಏನು ರಿಸ್ಕ್ ಇರುತ್ತೆ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.